ರಾಯಚೂರಿನಿಂದ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ರಾಯಚೂರಿನಲ್ಲಿ ಯಾವ ರೀತಿಯಲ್ಲಿ ವಿಚಾರಣೆ ನಡೀತಾ ಇದೆ, ಇಡಿ ಇಕ್ಕಳ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಪಂಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ನಗರದ ಆಜಾದ್ ನಗರದಲ್ಲಿರುವ ಅಪಾರ್ಟ್ಮೆಂಟ್, ಅದು ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ಅನ್ನುವಂಥ ಅಪಾರ್ಟ್ಮೆಂಟ್ ನಂಬರ್ 104ರ ಫ್ಲಾಟ್ ನಲ್ಲಿ ಇದ್ದಂತಹ ಪಂಪಣ್ಣ ಅವರನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದದ್ದಲ್ ನಿವಾಸ ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಪಂಪಣ್ಣ ಅವರಿದ್ರು, ದದ್ದಲ್ ಅವ್ರ ಮನೆಯಲ್ಲೇ ಇದ್ರು. ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಸೊ ಡೈರೆಕ್ಟ್ ಆಗಿ ಗ್ರೌಂಡ್ ಅಲ್ಲಿ ಕಾರ್ಯಾಚರಣೆ ಮಾಡಿದಂಥವ್ರು ಇವರೇನೆ, ಇವರ ಪಿ ಎಗಳೇನಿರ್ತಾರಲ್ಲ, ಅದು ಹರೀಶ್ ಅವರಿರ್ಬೋದು ಅಥವಾ ಪಂಪಣ್ಣ ಅವರಿರ್ಬೋದು, ದದ್ದಲ್ ಅವರ ಪಿ ಎ ಮತ್ತು ನಾಗೇಂದ್ರ ಅವರ ಪಿ ಎ. ಹಾಗಾಗಿ ಅವರನ್ನೇ ಇವರು ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ರಾಯಚೂರು ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಅಂದ್ರೆ ನಿನ್ನೆ ನಾವು ನೋಡಿದ್ವಿ, ಹಣ ಬದಲಾವಣೆ ಮಾಡುವಾಗ ಈಗ ಸತ್ಯನಾರಾಯಣ್ ವರ್ಮಾ ಏನ್ ಆರೋಪ ಮಾಡಿದ್ರು ಅಂತಂದ್ರೆ, ನಾನು ಇವ್ರ ಪಿ ಎ ಇದಾರಲ್ಲ, ನಾಗೇಂದ್ರ ಅವ್ರ ಪಿ ಎ, ಅವ್ರ ಕೈಗೆ ದುಡ್ಡು ಕೊಟ್ಟಿದ್ದೆ ಅಂತ ಆರೋಪ ಮಾಡಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡೋದ್ರು. ಸೊ ಅದೇ ತರ ಪಂಪಣ್ಣ ಅವರ ವಿಚಾರದಲ್ಲಿ ಏನೆಲ್ಲ ಆರೋಪ ಇದೆ, ಏನೆಲ್ಲ ಅನುಮಾನಗಳಿದೆ, ಆ ಇಡಿ ಅಧಿಕಾರಿಗಳು ಏನೆಲ್ಲ ಮಾಹಿತಿ ತೆಗಿಬಹುದು? ಶ್ರೀಲಕ್ಷ್ಮಿ, ಏನು ಪಂಪಣ್ಣನಿಗೆ ಏನು ಈ ಒಂದು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಆಗಮದಲ್ಲಿ ನಡೆದಿರುವಂಥ 187 ಕೋಟಿ ಹಗರಣದಲ್ಲಿ 50 ಲಕ್ಷ ರೂಪಾಯಿ ಹಣವನ್ನು ಪಂಪಣ್ಣನಿಗೂ ನೀಡಲಾಗಿದೆ ಅನ್ನುವಂಥ ಆರೋಪ ಸಹ ಕೇಳಿ ಬರ್ತಾ ಇರುವಂಥದ್ದು. ಏನೇನು ಆ ಪಂಪಣ್ಣನ ನಿವಾಸದ ಮೇಲೆ ನಿನ್ನೆಯಿಂದಲೂ ಸತತವಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಅದಾದ ಬಳಿಕ ಏನು ಈ ಪಂಪಣ್ಣನ ನಿವಾಸದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಅವರಿಗೆ ಲಭ್ಯವಾಗಿದ್ದಾವೆ. ಆ ಬಳಿಕ ಇದು ಪಂಪಣ್ಣ ಏನು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದೆ. ಏನಂತಂದರೆ ರಾಯಚೂರು ನಗರದಲ್ಲಿರುವಂಥ ಆಜಾದ್ ನಗರದ ಏನು ರಾಯಲ್ ಫೋರ್ಟ್ ಎಂಬ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದುಕೊಂಡು ಅಲ್ಲಿ ಐಷಾರಾಮಿ ಜೀವನ ನಡೆಸ್ತದೆ. ಈ ಹಿನ್ನೆಲೆಯನ್ನು ಆ ಒಂದು ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರಿಗೆ ಅಗತ್ಯ ದಾಖಲಾತಿಗಳು ಸಿಕ್ಕಿರುವಂಥ ಸಾಧ್ಯತೆಗಳಿರುವಂಥದ್ದು. ಈ ಹಿನ್ನೆಲೆ ಇವತ್ತು ಏನು ಅವರನ್ನ ಸದ್ಯ ಈಗಾಗ ಬಸನಗೌಡ ದದ್ದಲ್ ನಿವಾಸ ಅಂತಂದರೆ ರಾಯಚೂರು ನಗರದ ಆಶಾಪುರ ಬಡಾವಣೆಯಲ್ಲಿರುವಂಥ ಈ ಒಂದು ನಿವಾಸಕ್ಕೆ ಕರೆದುಕೊಂಡು ಬಂದು ಹೆಚ್ಚಿನ ವಿಚಾರಣೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಇದೇ ಒಂದು ನಿವಾಸದಲ್ಲಿ ಏನು ದದ್ದಲ್ ಪತ್ನಿ ಆಗಿರ್ಬೋದು ಮತ್ತು ಜೊತೆಗೆ ಈಗಾಗಲೇ ದದ್ದಲ್ ಪತ್ನಿಗೆ ಸೇರಿರುವಂಥ ಸಂಬಂಧಿಕರನ್ನು ಸಹ ಈ ಒಂದು ನಿವಾಸಕ್ಕೆ ಏನು ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಸದ್ಯ ನೋಡ್ತಾ ಇರ್ಬೋದು, ಇದೇ ಒಂದು 3 ಅಂತಸ್ತಿನ ಏನು ಮನೆ ಇದೆಯಲ್ಲ ದದ್ದಲ್ ನಿವಾಸ, ಈ ಮನೆಗೆ ಏನು ಅಂತಂದರೆ ಪಂಪನನ್ನು ಸಹ ಈಗ ಇಡಿ ಅಧಿಕಾರಿಗಳು ಕರೆದುಕೊಂಡು ಬಂದು ಇಲ್ಲಿ ಒಂದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ನಿನ್ನೆಯಿಂದನೂ ಸಹ 2 ನಿವಾಸಗಳಂತಂದರೆ ಪಂಪನ ಬಸನಗೌಡ ದದ್ದಲ್ ಮಾಜಿ ಆಪ್ತ ಪಂಪನ್ ಆಗಿರ್ಬೋದು ಮತ್ತು ಬಸನಗೌಡ ದದ್ದಲ್ ಇಬ್ಬರು 2 ಮನೆಗಳಲ್ಲೂ ಸಹ ನಿನ್ನೆಯಿಂದ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಈ 2 ಮನೆಗಳಲ್ಲೂ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳು ಅವರಿಗೆ ಸಿಕ್ಕಿರ್ತವೆ. ಆ 2 ದಾಖಲಾತಿಗಳನ್ನು ಈಗ ಅಧಿಕಾರಿಗಳು ಮುಂದಿಟ್ಟುಕೊಂಡು ಏನು ಏಕಕಾಲಕ್ಕೆ 2 ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆಗಳು ಈ ಒಂದು ನಿವಾಸದಲ್ಲಿ ಇವಾಗ ನಡೀತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.